ಲೆಟ್ಸ್ ಸ್ಟಾರ್ಟ್ ದ ರ್ಯಾಪಿಡ್ ರೌಂಡ್ ಅಷ್ಟೇ. ಯಾ ನೀವು ಬಾಯ್ ಬಿಟ್ರೆ ಯಾವಾಗಲೂ ಫೈರೇ ತಾನೆ. ಫಸ್ಟ್ ಪರ್ಫಾರ್ಮೆನ್ಸ್ ದಟ್ ಮೇಡ್ ಯು ಫೀಲ್ ಅನ್ಸ್ಟಾಪಬಲ್. ಫಸ್ಟ್ ಟೈಮ್ ಉಮಾಶ್ರೀ ಮೇಡಮ್ದು ಗೆಟಪ್ ಹಾಕ್ದಾಗ ಕಾಮಿಡಿ ಕಿಲಾಡಿಯಲ್ಲಿ ಪುಟ್ನಂಜ ಅದರಲ್ಲಿ ಪುಟ್ಮಲ್ಲಿದ ಗೆಟಪ್ ಹಾಕಿದಾಗ ಅದು ನನಗೆ ಅನಿಸ್ತು ಇನ್ನೇನು ಬೇಕಾದ್ರೂ ಮಾಡಬಲ್ಲೆ ನಾನು, ಇದಕ್ಕೆ ಕೈ ಹಾಕಿದ್ದೀನಿ ಅಂತಂದರೆ ಇದನ್ನು ಜನ ಮೆಚ್ಕೊಂಡಿದ್ದಾರೆ ಅಂತಂದರೆ ಇನ್ಯಾವ ಸಾಹಸಕ್ಕೆ ಬೇಕಾದ್ರೂ ನಾನು ಕಾನ್ಫಿಡೆಂಟಾಗಿ ಮಾಡಬಹುದು ಅಂತ ನನಗೆ ಅವಾಗ ಧೈರ್ಯ ಬಂದಿದ್ದು. ಎತ್ಕೋತಾನೆ ಇದು ತುಂಬ ಟಾಸ್ಕ್ ಅನಿಸಲಿಲ್ಲ ಉಮಾಶ್ರೀ ಅವ್ರದ್ದು? ಇಲ್ಲ, ಬಿಕಾಸ್ ಅದಕ್ಕಿಂತ ಮುಂಚೆ ಸಾಕಷ್ಟು ಸರ್ಕಸ್ಗಳು ಮಾಡಿಬಿಟ್ಟಿದ್ದೆ ನಾನು. ಹಾಗಾಗಿ ಇದನ್ನು ತಗೊಂಡಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಈ ಕಷ್ಟನೇ ನಾನು ಕೈಗೆ ತೊಗೊಂಡಿದ್ದೀನಿ ಅಂತಂದರೆ ಇನ್ಯಾವುದನ್ನು ಬೇಕಾದ್ರೂ ನಾನು ನಿಭಾಯಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು ನನಗೆ. ನನ್ನ ಲೈಫಲ್ಲಿ ನನಗೆ ಮೋಸ್ಟ್ ಕಷ್ಟದ್ದೇ ಇದ್ದಿದ್ದೆ ಅದೇನೆ. ಉಮಾಶ್ರೀ ಮೇಡಮ್ನ ಹೆಂಗಪ್ಪ ನಾವು ಅದನ್ನು ಇದು ಮಾಡ್ಕೊಂಡು ಹೋಗೋದು, ಒಂದು ಆಚೆ ಒಂದು ಈಚೆ ಆಗ್ಬಿಟ್ರು ಅವರಿಗೆ ಏನೇನೋ ಧಕ್ಕೆ ಬಂದಂಗೆ ಆಗ್ಬಿಡುತ್ತಲ್ವ, ಅವ್ರ ಹೆಸ್ರಿಗೆ ನಾವೇನೋ ಮಸಿ ಬೆಳ್ದಂಗೆ ಆಗ್ಬಿಡುತ್ತಲ್ವ ಅನ್ನೋದೊಂದು ಭಯ ಇತ್ತು ನಮಗೆ. ಬಟ್ ನಾನು ಅದನ್ನು ತಗೊಂಡು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದಾಗ ಇನ್ಯಾವುದನ್ನ ಬೇಕಾದ್ರೂ ನಾನು ಆರಾಮಾಗಿ ಮಾಡ್ಬೋದು ಅಂತ ನನಗೆ ಕಾನ್ಫಿಡೆಂಟ್ ಬಂತು. ಆ ಲೇಯರ್ಸ್ ಹೆಂಗೆ ತುಂಬಿಸಿದ್ರಿ ಉಮಾಶ್ರೀ ಅವ್ರದ್ದು? ಯಾಕಂದರೆ ಬಾಡಿ ಲ್ಯಾಂಗ್ವೇಜ್ ಒಂದಿದೆ, ವಾಯ್ಸು ಮತ್ತೆ ಸ್ಪಾಂಟ್ಯಾನಿಟಿ, ಅಲ್ಲೊಂಚೂರು ಈ ಕಡೆ ಆ ಕಡೆ ಆದರೂ ಏನೋ ಆಗ್ಬಿಡುತ್ತೆ. ಸೊ ಹೌ ಡು ಯು ಡೂ ಇಟ್? ದೇವರಾಣೆಗಳು ಗೊತ್ತಿಲ್ಲ, ಅದೆಲ್ಲ ದೇವ್ರ ಕೃಪೆ ಅಂತ ಅನಿಸುತ್ತೆ. ಇವತ್ತಿಗೂ ನನಗೇನಾದ್ರು ಓದಿದ್ರೆ ಫಸ್ಟ್ ಲೈನ್ ಓದ್ಬಿಟ್ಟು ಸೆಕೆಂಡ್ ಲೈನಿಗೆ ಬಂದರೆ ಫಸ್ಟ್ ಲೈನು ಅಳಿಸ್ಕೊಂಡು ಹೋಗ್ತಾ ಇರತ್ತೆ ನನ್ನ ತಲೆಯಲ್ಲಿ. ಅಂಥ ಪ್ರಾಬ್ಲಮ್ ಇದೆ ನನಗೆ, ಓದಿದ್ದು ಯಾವುದೋ ತಲೆಗೆ ಹೋಗಲ್ಲ. ಬಟ್ ಯಾರು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಅದನ್ನು ಚಾಚು ತಪ್ಪದೆ ಹೇಳ್ತೀನಿ. ಆಡಿಟ್ರಿ ಲರ್ನರ್ ಯು ಆರ್. ಹಾಗೆ ಇದು ಮಾಡಿದ್ದೀನಿ. ಅದು ಹೆಂಗೆ ನಾನು ಡೈಲಾಗ್ ಮಿಸ್ ಇಲ್ದಂಗೆ ಹೇಳ್ತೀನೋ, ಅದು ಹೆಂಗೆ ಫಾಲೋ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನೊಂದು 2-3 ಅವರ್ ನಾನು ರ್ಯಾಪಿಡ್ ರಶ್ಮಿ ಅವ್ರ ಎದುರುಗಡೆ ಹಿಂಗೆ ಕುತ್ಕೊಂಡಿದ್ದೀನಿ ಅಂತಂದರೆ ಅನದರ್ ದ ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಯು. ನೀವು ನಡೆಯೋದು, ನೀವು ಮಾಡೋದು, ನೀವು ಮಾತಾಡೋದು, ಹಿಂಗೆ ಸೀರೆ ಹೇಳ್ಕೊಳ್ಳೋ ಪ್ರತಿ ಮೈನ್ಯೂಟ್ ಥಿಂಗ್ಸನ್ನು ನಾನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಎಲ್ಲಿವರೆಗೂ ಅಂತಂದರೆ ಯು ಶುಡ್ ಟೆಲ್ ಮಿ, ಏಯ್ ನಂತರ ಯಾಕೆ ಬಿಹೇವ್ ಮಾಡ್ತಾ ಇದೆಯಾ ನೀನು ಅಂತ ನೀವು ನನಗೆ ಹೇಳೋವರೆಗೂ ನಾನು ಅದನ್ನು ಕಲಿತಾ ಇರ್ತೀನಿ. ನೀವು ಹಂಗೆ ಮಾಡೋದು, ಹಿಂಗೆ ಮಾಡೋದು, ಬರೆಯೋದು, ಅದನ್ನೆಲ್ಲ ಕಲಿತಾ ಇರ್ತೀನಿ ನಾನು. ಏನು ಚೆನ್ನಾಗಿ ಇದೊಂಥರ ಮಷೀನ್ ಲರ್ನಿಂಗ್ ಥರ, ಇದು ನಯನ ಲರ್ನಿಂಗ್. ಇದು ಮುಂದೆ ಇದ್ರೆ ಯು ಫುಲ್ಲಿ ಸ್ಕ್ಯಾನ್. ಇಂಟ್ರೆಸ್ಟಿಂಗ್. ಕಾಮಿಡಿನ ಆ್ಯಕ್ಟಿಂಗ್, ವಾಟ್ ಫೀಲ್ಸ್ ಲೈಕ್ ಹೋಮ್? ಆ್ಯಕ್ಟಿಂಗ್. ವೈ? ನನ್ನ ಕಂಫರ್ಟ್ ಝೋನ್ ಅದೇ. ನನಗೆ ಬೋರ್ ಆದರೂ ನನಗೆ ಅದನ್ನೇ ಮಾಡೋದು, ಖುಷಿ ಆದಾಗಲೂ ಅದನ್ನೇ ಮಾಡೋದು, ಏನಾದ್ರು ಕಲಿಬೇಕು ಅಂದಾಗಲೂ ನಾನು ಅದನ್ನೇ ಮಾಡೋದು. ಸೊ ಹಾಗಾಗಿ ಆ್ಯಕ್ಟಿಂಗ್. ಯಾವ ಪಾತ್ರಕ್ಕೆ ನೀವು ಪಟ್ಟಂತ ಎಸ್ ಅಂತೀರಾ? ಎಲ್ಲ ಪಾತ್ರಕ್ಕೂ ಅಂತೀನಿ, ವಿತೌಟ್ ಬ್ಲಿಂಕಿಂಗ್. ಎಸ್, ಎಲ್ಲ ಪಾತ್ರಕ್ಕೂ ಅಂತೀನಿ. ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಮಾಡ್ತೀನಿ. ಚಾಲೆಂಜ್ ಅದು. ಬರಲ್ವಾ ಹೋಗ್ಲಿ ಬಿಡಿ ಸರ್, ಅವಾಗಲೇ ಏನೋ ಹೇಳ್ಕೊಡಿ ಮಾಡ್ತೀನಿ, ಹೆಂಗೆ ಕೇಳಿ. ಬಟ್ ಗೊತ್ತಿಲ್ಲ ಅಂತ ಮಾತ್ರ ಹೇಳಲ್ಲ ನಾನು. ಅದು ಬಂದು ನನ್ನ ಡಿಕ್ಷನರಿಗೆ ನಾನು ತೆಗೆದುಬಿಟ್ಟಿದ್ದೀನಿ. ಗೊತ್ತಿಲ್ಲ ಅಂತ ಹೇಳಲ್ಲ, ಪ್ರಯತ್ನ ಪಡ್ತೀನಿ. ಒನ್ ವರ್ಡ್ ನಿಮ್ಮ ಫ್ರೆಂಡ್ ಉಪಯೋಗಿಸೋದು ನಿಮಗೆ ಟು ಡಿಸ್ಕ್ರೈಬ್ ಯು. ಅವರೆಲ್ಲ ನನ್ನನ್ನು ಅದೇ ಈ ಪಟಾಕಿ ಅಂತ ಅಂತಾರೆ ಕೆಲವರು. ಈಗ ನಮ್ಮ ಭಟ್ರು ಸರ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಗಂಡಸ್ರೆ ಅವ್ರು ನನ್ನನ್ನು ಕರೆಯೋದೇ ಹಾಗೆ, ಗಂಡಸ್ರೆ. ಯಾಕೆ? ಒಂದು ಹೆಣ್ಣಿಗೆ ಇರಬೇಕಾದ್ರೆ ಮಿನಿಮಮ್ ಸೈಲೆನ್ಸು ಇಲ್ಲ ಅವಳ ಹತ್ರ ಅಂತ ಅಂತಾರೆ ಅವರು. ಅವಳು ಸೀಕ್ರೆಟೇ 4 ಜನಕ್ಕೆ ಕೇಳುತ್ತೆ. ಶಿ ಈಸ್ ದ್ಯಾಟ್ ಮಚ್ ಲೌಡ್. ನಾನು ಗುಟ್ಟಾಗಿ ಏನು ಗೊತ್ತಾ ರಶ್ಮಿ ಅವರು ಹಿಂಗೆ ಮಾತಾಡಿದ್ರೆ 4 ಜನಕ್ಕೆ ಕೇಳುತ್ತೆ, ಅಷ್ಟು ಸ್ಪೀಕರ್ ಗುರು ಅವರು ಹಂಗೆ ಅಂತ. ಆಮೇಲೆ ಭಟ್ರು ಸರ್ ಅವಳಿಗೆ ಯಾವುದಕ್ಕೂ ಇದು ಮಾಡ್ತೀನಿ, ಇದು ಮಾಡಲ್ಲ, ಅಯ್ಯೋ ಇದು ಹಂಗೆಲ್ಲ ಇಲ್ಲ. ಅವಳು ಏನು ಹೇಳ್ತಾರೆ, ಆ ಗಲಿ ಥರ ಇಲ್ಲ. ನಾಜೂಕು ಮಾಡಬೇಕಾ ಸರ್, ಮಾಡ್ತೀನಿ ಬನ್ನಿ ಅಂತ. ಹಾಗೆ ನೀವು ಗಂಡಸ್ರೆ ಅಂತಲೇ ಕರೀತಾರೆ ಅವ್ರು ನನಗೆ. ಸೊ ದ ಬೆಸ್ಟ್ ಟೈಟಲ್ ನನಗೆ ಸರ್ ಕೊಟ್ಟಿದ್ದು. ನಾನು ಲೈಫಲ್ಲಿ ಇನ್ನೇನು ತೊಗೊಂಡ್ರೆ ನಂಗೆ ಇದು ಯಾರು ಗಂಡಸ್ರೆ ಅಂತ ಕರೆದ್ರೆ ನಾನು ಫುಲ್ ಬ್ಲಶ್ ಆಗ್ಬಿಡ್ತೀನಿ ಅನ್ಸುತ್ತೆ. ಮೇ ಬಿ ನಿನಗೆ ಯಾವ ಟೈಮಲ್ಲಿ ನಯನ ಅಂತ ಹೆಸರಿಟ್ರು ನೀನು ಅದನ್ನ ನಯನಾ ಮಾಡ್ಬಿಟ್ಟಿದ್ಯಾ? ವಾವ್, ಥ್ಯಾಂಕ್ ಯು ಸೋ ಮಚ್. ನನಗೆ ವಾವ್, ಏನೋ ಒಂದು ಹೊಸದೇನೋ ಒಂದು ಇದು ಕೊಟ್ರಿ. ನೈಸ್. ಅ ಕಮಿಡಿಯನ್ ಹೂ ಆಲ್ವೇಸ್ ಮೇಕ್ಸ್ ಯು ಲಾಫ್? ಒಂದು ನರಸಿಂಹರಾಜು ಸರು, ಅವರಂತೂ ಯಾವಾಗಲೂ ನನಗೆ ತುಂಬ ಇಷ್ಟ ಆಗ್ತಾರೆ, ತುಂಬ ಇದು ಮಾಡ್ತಾರೆ. ಇನ್ನೊಂದು ಇಸ್ ಕುರಿ ಪ್ರತಾಪ್ ಸರ್. ನಂಗೆ ಸಖತ್ ಇಷ್ಟ ಈ ಕುರಿ ಪ್ರತಾಪ್ ಸರು, ಮಂಡ್ಯ ರಮೇಶ್ ಸರು. ಅವ್ರದ್ದೆಲ್ಲ ಹಳೆ ಫಿಲಮ್ಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಆಮೇಲೆ ಮಜಾ ಟಾಕೀಸಲ್ಲೆಲ್ಲ ಅವ್ರ ಜೊತೆಗೆ ವರ್ಕ್ ಮಾಡ್ತಿರ್ತೀವಲ್ಲ, ನಮಗೆ ನಗು ಬಂದ್ಬಿಡುತ್ತೆ. ಅವ್ರು ಮಾತಾಡೋದು ಸುಮ್ಮನೆ ಕ್ಯಾಶುವಲಾಗಿ ನಿಂತಿದ್ರು ನಗು ಬಂದ್ಬಿಡುತ್ತೆ. ಅದು ಹೆಂಗೆ ಆಗ್ಬಿಡುತ್ತೆ ಕೊಬ್ರಾ ಅಂತಾರಲ್ಲ, ಚೆನ್ನಾಗಿ ಮಾಡಿದ್ರಲ್ಲ ಇವರು ಅಂತ ನಂಗೆ ಅದು ನಗು ಬಂದ್ಬಿಡುತ್ತೆ. ನಾನು ಕಾಮಿಡಿಲಿ ಯಾರು ಮಾಡಿದ್ರು ತಗೊಂಡ್ಬಿಡ್ತೀನಿ. ನೀನು ಗಂಟ್ಲಲ್ಲಿ ಯಾರನ್ನ ಕೂಡ್ಸಿದ್ಯಾ? ಬಟನ್ ಗಿಡನ ಇಟ್ಕೊಂಡಿದ್ಯಾ ಅಲ್ಲಿ? ಹೌ ಮೆನಿ ವಾಯ್ಸಸ್ ಕ್ಯಾನ್ ಯು ಇಂಪರ್ಸನೇಟ್? ಐ ಡೋಂಟ್ ನೋ, ಲೈಕ್ ನಾವು ಎಕ್ಸಾಕ್ಟ್ಲಿ ಎಷ್ಟು ಜನರದ್ದು ಮಾಡಬಹುದು ಅಂತ ಗೊತ್ತಿಲ್ಲ. ಲೈಕ್ ಬಿಟ್ಟೆ ಸುಮಾರು ವರ್ಷಗಳಾಗ್ಬಿಟ್ಟಿದೆ. ನಾನು ಒಂದು 200, 300, 400 ಅದೇ ಯಾರಾದ್ರೂ ಈಗ ನಿಮ್ಮ ಥರ ಯಾರಾದ್ರೂ ಲೆಕ್ಕನೇ ಇಲ್ಲ ಅದಕ್ಕೆ. ಹೌದು, ಸುಮಾರು ಸತಿ ಯಾರ್ಯಾರ ಥರ ಮಾತಾಡಿ, ನಮ್ಮ ಅಜ್ಜಿ ಥರ ಎಲ್ಲ ಅದು ಯಾಕೆ ಮಗ ಹಂಗೆ ಮಾಡಾರೆ
ಅಯ್ಯೋ ನೊಕ್ಸಾರ ಅನ್ಕೊಬಿಟ್ಟಿದಿ. ನಮ್ಮ ಅಜ್ಜಿ ಎಕ್ಸಾಕ್ಟ್ಲಿ ಹಿಂಗೆ ಮಾತಾಡೋದು. ನನಗಿಂತ ನಮ್ಮ ರಾಗು ನಮ್ಮ ಅಜ್ಜಿನ ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ ಗೊತ್ತಾ. ಅಯ್ಯೋ ಸುಮ್ನಿರು, ನಿನ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ ಕಾಣ, ಹಿಂಗೆ ನಮ್ಮ ಅಜ್ಜಿ ಮಾತಾಡೋದು. ಯಾವತ್ತಾದ್ರೂ ಪಾಸಿಬಲ್ ಆದ್ರೆ ಸುಮ್ಮನೆ ನೀವು ನಮ್ಮ ಅಜ್ಜಿನ ನನ್ನ ಹಿಂಗೆ ನೋಡ್ರಿ, ನೀವು ನನ್ನನ್ನು ಇವ್ರು ಎಕ್ಸಾಕ್ಟ್ಲಿ ಲೈಕ್ ಹರ್ ಅಂತ ಅಂದ್ಬಿಡ್ತೀರಾ. ಆ ಥರನೇ ಅವ್ರು ಮಾತಾಡೋದು ಮನೇಲಿ. ಹಂಗೆ ಕೆಲವು ಯಾವ್ದಾದ್ರು ನಂಗೆ ಒಂದು ಸ್ವಲ್ಪ ಯುನೀಕ್ ಅಂತ ಅನ್ಸ್ಬಿಟ್ರೆ ಐ ವಿಲ್ ಲೈಕ್ ಹೆಂಗಾರು ಮಾಡಿ ಅದಕ್ಕೆ ಏನು ಎಕ್ಸಸೈಸ್ ಮಾಡಬೇಕು, ವರ್ಕ್ ಮಾಡಬೇಕು, ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ದಟ್. ವಾಟ್ ಎಕ್ಸರ್ಸೈಸ್ ವರ್ಕ್ ಡು ಯು ಡು? ಗೊತ್ತಿಲ್ಲ, ಫಾಲೋ ಮಾಡ್ತಾ ಇರ್ತೀನಿ ಅವ್ರು ಹೆಂಗೆ ಮಾತಾಡ್ತಾರೆ. ಈಗ ನಿಮ್ದ್ರಲ್ಲಿ ನನಗೊಂಚೂರು ನಿಮ್ಮ ವಾಯ್ಸ್ನ ನಾನು ಮಾತಾಡ್ಬೇಕಂದ್ರೆ, ನಿಮ್ಮ ಒರಿಜಿನಲ್ ವಾಯ್ಸ್ನ ನಾನು ಇಮಿಟೇಟ್ ಮಾಡಬೇಕು ಅಂದರೆ ನಾನು ಸ್ವಲ್ಪ ಮೂಗು ಹಿಡಿಬೇಕು ನಾನು. ನಾನು ಮೂಗು ಹಿಡಿದು ಮಾತಾಡಿದ್ರೆ ಅವಾಗ ನಿಮ್ಮ ಥರ ಮಾತಾಡೋಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಅದು. ಹಂಗೆ ನಾಯನ. ಸೊ ಹಾಗೆ ಅದು ನ್ಯಾಕ್ ತಿಳ್ಕೊಬೇಕು ನಾನು ಫಸ್ಟು. ಇವ್ರು ಹೆಂಗೆ ಮಾತಾಡ್ತಿದ್ದಾರೆ ಕೇಳಿಸ್ಕೊಂಡು ಗೊತ್ತಾಗೋಗ್ಬಿಡುತ್ತೆ ಆ ಥರ. ಈಗ ನಮ್ಮ ಅಜ್ಜಿದ್ ಮಾತಾಡ್ಬೇಕಂದ್ರೆ ನಾಭಿಯಿಂದ ಮಾತಾಡ್ಬೇಕು ನಾನು. ಹೊಟ್ಟೆಲೆಲ್ಲ ಕ್ಯೂಚ್ತಂಗ ಬಿಡ್ತಾ ಇರ್ತಾರ, ಏನ್ ಅನ್ಕೊಬಿಟ್ಟಿದೀನಿ ಮಾತಾಡ್ತಾರೆ. ಇಲ್ಲೆಲ್ಲ ನಾವು ಬಂದ್ಬಿಡುತ್ತೆ ನಮ್ಮ ಅಜ್ಜಿ ಥರ ಮಾತಾಡ್ಬೇಕಾದ್ರೆ. ನಾನು ಆ ಥರ ಒಂದೊಂದಕ್ಕೊಂದೊಂದು ಆ ನ್ಯಾಕ್ಗಳನ್ನ ಹಿಡಿತೀನಿ ಅಷ್ಟೇ. ಅದು ಗೊತ್ತು ಮಾಡ್ಕೊಳ್ತೀನಿ ಹೆಂಗ್ ಮಾತಾಡೋದು ಅಂತ. ಹಂಗೆ ಅದು ನೋಡ್ದಂಗೆನೆ ಗೊತ್ತಾಗೋದು. ಈ ಕುರಿ ಪ್ರತಾಪ್ ಅವ್ರಿಗಂದ್ರೆ ಅದಕ್ಕೆ ಬೇರೆ ಸಿಕ್ಕಾಪಟ್ಟೆ ಕಷ್ಟ ಮಾತಾಡ್ತಿರ್ತಾರ ಅವರು. ಅವ್ರದ್ದು ವಾಯ್ಸ್ ಒಂದ್ ಸ್ವಲ್ಪ ರಫ್ ಆಗಿದೆ. ಆಮೇಲೆ ಅವ್ರು ತುಂಬ ನಮ್ಮ ಹಾಗೆ ಸುಲಲಿತವಾಗಿ ತುಂಬ ಸ್ಪಷ್ಟವಾಗಿ ಹಾಗೆಲ್ಲ ಮಾತಾಡಲ್ವಲ್ಲ, ಅದು ಅವ್ರ ಸ್ಲ್ಯಾಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ಸತ್ತೆ. ಹಂಗಾಗಿ ಒಂಚೂರು ಹಿಡಿಬಹುದು. ಯಾರ್ದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನಿನಗೆ ಮಿಮಿಕ್ರಿ ಮಾಡೋದಕ್ಕೆ? ನಾನು ಆ ಥರ ಏನೋ ಟ್ರೈಯೇ ಮಾಡಿಲ್ಲ ಯಾವತ್ತವರೆಗೂ. ಕಷ್ಟ ಆಗಿದ್ದು ನಾನು ಮುಟ್ಟಕ್ಕೆ ಹೋಗಲ್ಲ. ಅಂದರೆ ಉದಾಹರಣೆಗೆ ಸ್ಮಾರ್ಟ್ ಕಷ್ಟ ಹೆಂಗ್ ಹೇಳಿ, ನಾನು ಆ ಥರದ್ದು ಯಾವುದು ಟ್ರೈಯೇ ಮಾಡಿಲ್ಲ. ಯಾವುದೋ ಒಂದೆರಡಾರು ನಿಂಗೆ ಅನ್ಸಿರತ್ತಲ್ಲ ಇದು ಕಷ್ಟ ಆಗೋದು ಬೇಡ ಇದು ಅಂತ. ಮುಸುರಿ ಕೃಷ್ಣಮೂರ್ತಿ ಸರ್ದು ಅಂತ ಅನ್ಸುತ್ತೆ. ಅವ್ರದಂತೂ ನಾನು ಯಾಕೋ ಅದು ಟ್ರೈಯೇ ಮಾಡಲಿಲ್ಲ. ಒಂದು 2 ಸರಿ ನೋಡಿದೆ, ಅದು ಬರಲಿಲ್ಲ. ಹೋಗ್ಲಿ, ಚೆನ್ನಾಗಿದೆಯಲ್ಲ ಅಂದರೆ ಮಾಡಿದ್ರೆ ಎಕ್ಸಾಕ್ಟಾಗಿ ಮಾಡಬೇಕು ಅಕ್ಕ, ಇಲ್ಲಾಂದ್ರೆ ಯು ಶುಡ್ ನಾಟ್ ಟ್ರೈ ದಟ್ ಅಷ್ಟೇ. ಜನ ನೋಡ್ಬಿಟ್ಟು ಆಮೇಲೆ ತ್ಯಾಪೆ ಥರ ಮಾಡಿದ್ಲು ಗುರು ಅಂದ್ಬಿಟ್ರೆ ಅದೊಂದು ಅವಮಾನನ. ಅದಕ್ಕೆ ಮಾಡಿದ್ರೆ ಚೆನ್ನಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬಾರ್ದು. Amazing. A film set memory that you'll never forget. ಸೀತಾರಾಮ ಕಲ್ಯಾಣ. ಯಾಕೆ ಅಂತಂದರೆ ಆ ಸೆಟ್ಟೇ ಹಂಗಿತ್ತು. ರಚಿತಾ ಮ್ಯಾಮು, ನಿಖಿಲ್ ಸರು, ಚಿಕ್ಕಣ್ಣ ಎಲ್ಲರೂ ಅಷ್ಟು ಚೆನ್ನಾಗಿ ಜೋವೆಲಾಗಿ ಶೂಟ್ ಮಾಡ್ಕೊಂಡು, ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಲೈಕ್ ಗಿರ್ಜಮ್ಮ ಆ ಥರ ಎಲ್ಲ, ಜ್ಯೋತಿರಾಯ್ ಮೇಡಮು, ಮಧುಬಾಲ ಮೇಡಮು, ರವಿಶಂಕರ್ ಸರು, ಇವರೆಲ್ಲರೂ ಇದ್ದರು ಆ ಸೆಟ್ಟಲ್ಲಿ. ಬಟ್ ನಂಗೆ ಯಾವಾಗಲೂ ಇಷ್ಟು ದೊಡ್ಡವ್ರ ಜೊತೆಗಿದ್ದೀನಿ ಅಂತ ಅಲ್ಲ, ಹಂಗೆಲ್ಲ ಅನಿಸ್ತಾನೆ ಇರಲಿಲ್ಲ. ಶೂಟಿಂಗ್ ಮುಗಿಸ್ತಿದ್ವಿ, ಪಟ ಪ್ಯಾಕಪ್ ಆಗಿದ ತಕ್ಷಣ ಎಲ್ಲರೂ ಅವ್ರ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ವಾಪಸ್ ಬರೋದು. ಯಾಕೆಂದರೆ ರವಿಶಂಕರ್ ಸರ್ಗೆ ಮತ್ತು ಮಧುಬಾಲ ಮೇಡಮ್ಗೆ ತುಂಬ ಹಾಡಬೇಕು ಅನ್ನೋ ಆಸೆ. ಆರ್ಕೆಸ್ಟ್ರಾ ಶುರು ಮಾಡಿಬಿಡೋದು ನಾವು ಆ ಹೋಟೆಲಲ್ಲೇ. ಯಾರ್ದು ದೊಡ್ಡ ರೂಮ್ ಇದೆ ಅವ್ರ ರೂಮಿಗೆ ಹೋಗ್ಬಿಟ್ಟು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡ್ಬಿಡೋದು. ಎಲ್ಲಿ ನಡೀತಾ ಇದ್ದು ಶೂಟಿಂಗು? ಫರ್ನ್ ಹಿಲ್ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ಊಟಿನಲ್ಲಿ ಒಂದು ದೊಡ್ಡ ಹೋಟೆಲ್ ಇದೆ, ಅಲ್ಲಿ ನಡೆದಿದ್ದು ಶೂಟಿಂಗ್ ಇದು. ಎಲ್ಲರೂ ರವಿಶಂಕರ್ ಸರ್ ಯಾರು ಮುಗಮ್ ಕೋಟೆ ಕಣ, ಅವ್ರು ನಾವೊಂದು ಮಗು ಥರ ನೋಡ್ತಿದ್ವಿ ನಾವು. ನಾನು ಹಾಡ್ತೀನಿ ಪ್ಲೀಸ್ ನಾನು ಹಾಡ್ತೀನಿ, ಇದು ನಾನು ಹಾಡ್ತೀನಿ ಹಂಗನ್ನೋರು. ಯಾಕೆ ಹಂಗೆ ಅನ್ಬೇಕು ಅವರು? ಏನಿದೆ ಅಂಥದ್ದು ಏನಿದೆ ಅವ್ರ ಒಳಗಡೆ ಒಂದು ಮುಗ್ಧತೆ ಇದೆಯಲ್ಲ, ಅದನ್ನ ಅಲ್ಲಿ ತೋರಿಸೋರು. ಆಮೇಲೆ ಮಧುಬಾಲ ಮೇಡಮ್, ಐ ನೋ ದ ಟ್ಯೂನ್, ಐ ವಿಲ್ ಸಿಂಗ್, ಯು ಸಿಂಗ್ ದ ಸಾಂಗ್. ಅವ್ರ ಲಲಲಾ 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 ಅಂತ ಹಂಗೇನಾರು ಅವ್ರಿಗೆ ಹಾಡು ಗೊತ್ತಿಲ್ಲ, ಬಟ್ ಟ್ಯೂನ್ ಗೊತ್ತು. ಅದನ್ನ ನಮಗೆ ಹೇಳೋರು, ಅದನ್ನ ನಾವು ಹಾಡ್ತಿದ್ವಿ. ಆ ಥರ ಮಜಾ ಮಾಡ್ತಿದ್ವಿ. ಸೊ ಅಂಥವ್ರ ಜೊತೆಗೆಲ್ಲ ಬೆರೆತು ಬಂದರೆ ದಟ್ ಇಸ್ ದ ಬೆಸ್ಟ್ ಮೆಮೊರಿ ನನಗೆ. ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಕ್ರ್ಯೂ ಜೊತೆಗೆ ದೊಡ್ಡ ಆರ್ಟಿಸ್ಟ್ಗಳ ಜೊತೆಗೆ ವರ್ಕ್ ಮಾಡಿದ್ದೆ ಅದೇ ಫಸ್ಟ್ ಟೈಮ್ ನಾನು. ದೊಡ್ಡ ಆರ್ಟಿಸ್ಟು ಇಸ್ ಯೂಶಲಿ ಅ ಲೇಬಲ್ ಗಿವನ್ ಬೈ ದಿ ಆಡಿಯನ್ಸ್ ಡಿಪೆಂಡಿಂಗ್ ಆನ್ ದ ಮೂವೀಸ್ ಮತ್ತು ಸಕ್ಸಸ್ ಎಷ್ಟು ಕೊಟ್ಟಿರ್ತಾರೆ ಅಂತ. ಬಟ್ ಯಾರ ಹ್ಯೂಮನ್ ಸೈಡ್ ರಿಯಲಿ ಟಚ್ಡ್ ಯು? ಬಿಕಾಸ್ ಆರ್ಟಿಸ್ಟ್ ಬೇರೆ, ಬಟ್ ಆರ್ಟಿಸ್ಟ್ ಯಾರು ಬೇಕಾರಾಗ್ಬೋದು, ಆರ್ಟಿಸ್ಟ್ನಲ್ಲಿರೋ ಹ್ಯೂಮನನ್ನು ಉಳಿಸ್ಕೊಳ್ಳೋದು ಕೋರ್ಸ್ ಇಟ್ ಇಸ್ ಡಿ ಬಾಸ್. ಹೌದು, ಡಿ ಬಾಸು ಅಪ್ಪು ಸರ್. ಯಾಕಂದರೆ ಅವ್ರು ಯಾವಾಗಲೇ ಫಸ್ಟ್ ಆರ್ಟಿಸ್ಟ್ಗಳನ್ನ ನೋಡುವಾಗ್ಲೂ ಆರ್ಟಿಸ್ಟ್ ಅನ್ನೋದನ್ನು ಪಕ್ಕಕ್ಕಿಟ್ಟು, ದುಡಿತಾ ಇದೆಯಾ ಚಿನ್ನ, 3 ಹೊತ್ತು ಹೊಟ್ಟೆ ತುಂಬ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡ್ತಿದ್ಯಾ? ಹಾಂ ಮಾಡ್ತಿದ್ದೀನಿ ಸರ್. ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಸರ್. ಓಕೆ, ಏನಾದರೂ ಇದ್ರೆ ಬಾಯ್ಬಿಟ್ಟು ಹೇಳು, ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ನಾನು ಅದನ್ನು ಮಾಡ್ತೀನಿ. ಅಪ್ಪು ಸರು ಅಷ್ಟೇ. ದುಡಿತಾ ಇದ್ದೀರಾ, ಚೆನ್ನಾಗಿ ದುಡ್ಡು ಮಾಡ್ಕೊತಿದ್ದೀರಾ. ಕೆಲವು ಸಿನಿಮಾಗಳನ್ನ ನೀವು ಕಲಿಯೋಕ್ಕೋಸ್ಕರ ಮಾಡಬೇಕು, ಹೆಸರಿಗೋಸ್ಕರ ಮಾಡಬೇಕು. ಕೆಲವು ಸಿನಿಮಾಗಳನ್ನ ದುಡಿಯೋಕ್ಕೋಸ್ಕರ ಮಾಡಬೇಕು. ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ದುಡ್ಡಿಂದ ಓಡಬೇಡಿ. ತುಂಬ ಒಳ್ಳೊಳ್ಳೆ ಲೆಸನ್ಸ್ಗಳನ್ನ ಕಲಿಸ್ಕೊಟ್ಟು ಹೋಗಿದ್ದಾರೆ. ಆ ಥರದೊಂದು ಹ್ಯುಮ್ಯಾನಿಟಿನ ನಾನು ತುಂಬ ಯಥೇಚ್ಛವಾಗಿ ನೋಡಿದ್ದೆ ಇವರಿಬ್ಬರಲ್ಲಿ. ಆ್ಯಂಡ್ ಸ್ವಲ್ಪ ಕ್ಲೋಸಾಗಿ ವರ್ಕ್ ಮಾಡಿದ್ದು ಅವರಿಬ್ಬರ ಜೊತೆಗೇನೆ. ಹಾಗಾಗಿ
ಡಿ ಬಾಸ್ ಆ್ಯಂಡ್ ಅಪ್ಪು ಸರ್. ಯೋರ್ ಕಂಫರ್ಟ್ ಫುಡ್ ಆಫ್ಟರ್ ಅ ಲಾಂಗ್ ಶೂಟ್? ಉತ್ತರ ಕರ್ನಾಟಕ ಏನು ಕೊಟ್ಟರು ತಿಂತೀನಿ. ಒಂದು ರೊಟ್ಟಿ, ಎಣ್ಣೆ, ಚಟ್ನಿ ಪುಡಿ ಇದ್ರೂ ತಿಂತೀನಿ. ಎಣ್ಣೆ ಅಂದರೆ ಈ ಎಣ್ಣೆ ಅಲ್ಲ, ಆ ಚಟ್ನಿ ಪುಡಿಗೆ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಜನ ಅದಕ್ಕೂ ತಪ್ಪು ತಿಳ್ಕೊತಾರೆ. ಅದಕ್ಕೆ ಚಟ್ನಿ ಪುಡಿಗೆ ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಕೆಲವರು ಮೊಸರಿಗೆ ಮಿಕ್ಸ್ ಮಾಡ್ಕೋತಾರೆ, ಕೆಲವರು ಚಟ್ನಿ ಪುಡಿ ಮಿಕ್ಸ್ ಮಾಡಿ. ನನಗೆ ಉತ್ತರ ಕರ್ನಾಟಕ ಥಾಲಿ ಈಸ್ ವಾವ್ ಬೆಸ್ಟ್. ನಂಗೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ. ಬೆಸ್ಟ್ ಫುಡ್. ಒನ್ ಥಿಂಗ್ ಯು ಕಾಂಟ್ ಟಾಲರೇಟ್ ಆನ್ ಅ ಸೆಟ್, ಅಂದರೆ ಸೆಟ್ಟಲ್ಲಿ ನಿಮ್ಗೆ ಇದನ್ನು ಮಾತ್ರ ತಡ್ಕೊಳಕ್ಕಾಗಲ್ಲ. ಸೈಲೆನ್ಸ್. ನಂಗೆ ಆಗಲ್ಲ. ಈ ರೂಮಲ್ಲಿ ನೀವು ಬರೋಕ್ಕಿಂತ ಮುಂಚೆ ಎಷ್ಟು ದರಿದ್ರವಾದ ಸೈಲೆನ್ಸ್ ಇತ್ತು ಅಂದರೆ ನಾನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗುರು. ಯಾರೂ ಮಾತಾಡ್ತಾ ಇಲ್ಲ ನನ್ನ ಜೊತೆಗೆ, ಏನು ಕೇಳ್ತಾ ಇಲ್ಲ. ಯಾರು ಬಂದು ಕೂತು ನೀವು ಬಂದಮೇಲೆ ಚೆನ್ನಾಗಿದ್ದಾರೆ ಮಗದಪ್ಪ, ದೇವರೇ ಭಗವಂತ ಸದ್ಯ ಬರುತ್ತೆ ನಂಗೆ ಅನ್ನಿಸ್ತು ನನಗೆ. ಸೈಲೆನ್ಸ್ ಐ ಕಾಂಟ್. ನಾನು ಸೈಲೆನ್ಸ್ ಅಂತ ಇದ್ದರೆ ಇದ್ದು ಬಿಡ್ತೀನಿ. ಅದು ನನಗೆ ಬೇಕು ಅಂತ ನನಗೆ ಅನ್ಸಿದ್ರೆ ಆ ಸೈಲೆನ್ಸಲ್ಲೇ ಇದ್ದು ಬಿಡ್ತೀನಿ ನಾನು. ಬೇರೆಯವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು, ಇವಳು ಯಾಕೆ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಲು, ಇವಳೇನೋ ಯೋಚನೆ ಮಾಡ್ತಿದ್ದಾಳೆ, ಇವಳೇನೋ ಡಿಪ್ರೆಷನ್ಗೆ ಹೋಗಿದ್ದಾಳೆ. ಇಲ್ಲ, ಅದು ನನ್ನನ್ನು ನಾನು ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ ಅಷ್ಟೇ ರೀಚಾರ್ಜ್ ಆಗೋದಕ್ಕೆ. ಆ ಥರ ಸೈಲೆನ್ಸ್ ಇಷ್ಟ ಆಗತ್ತೆ. ತುಂಬ ಸರಿ ಇದಾಗಲ್ಲ ಗುರು ನನಗೆ, ಮುಗೀತು ಇನ್ನು ನನಗೆ ಅಂದಾಗ ಓಕೆ ದಯವಿಟ್ಟು ಎಲ್ಲರೂ ಸ್ವಲ್ಪ ನನ್ನನ್ನು ಬಿಟ್ಬಿಡ್ತೀರಾ. ನನ್ನ ಮನೆಗಿಂತ ಸ್ವರ್ಗ ನಂಗೆ ಬೇರಿಲ್ಲ. ನನ್ನ ಮತ್ತೇನು ಬೈತಾ ಇರ್ತಾಳೆ, ಒಳ್ಳೆ ಗೂಬೆ ಥರ ಯಾವಾಗಲೂ ಒಳಗಡೆನೇ ಬಿದ್ದಿರ್ತಾಳೆ, ಬರದೇ ಇಲ್ಲ ಇಲ್ಲಿ ಆಚೆ ಕಡೆ ಏನು ಮಾತಾಡೋಕ್ಕೆ ಯಾರ ಜೊತೆಗೂ ಅಂತ ಹಂಗೆ ಅಂತಿರ್ತಾರಲ್ಲ. ಅದು ಸೈಲೆನ್ಸ್ ಅಷ್ಟೇ. ಪ್ರತಿದಿನ ಆಚೆ ಕಡೆ ಮಾತಾಡು, ಜಗಳ ಮಾಡು, ಅದು ಮಾಡು, ಇದು ಮಾಡು, ವಾದ ಮಾಡು, ಕೇಳು, ಕೊಡು ಎಲ್ಲ ಮಾಡಿ ಮನೆಗೆ ಬಂದಮೇಲೆ ಓಕೆ ಫೈನಲಿ ಅಂತ ಅನಿಸುತ್ತೆ. ಸೊ ಆ ಥರ ಸೈಲೆನ್ಸ್ ಇಷ್ಟ ಆಗತ್ತೆ. ಕೆಲಸ ಮಾಡೋ ಜಾಗದಲ್ಲೆಲ್ಲ ಸೈಲೆನ್ಸ್ ಇಷ್ಟ ಆಗಲ್ಲ. ಅ ಕ್ಯಾರೆಕ್ಟರ್ ಯು ವಿಶ್ ಯು ಪ್ಲೇಡ್, ಯು ಸ್ಟಿಲ್ ವಿಶ್ ಯು ಪ್ಲೇಡ್? ಒಡಲಾಳ ಅದು ಉಮಾಶ್ರೀ ಮೇಡಮ್ ಕ್ಯಾರೆಕ್ಟರ್. ಒಂದು ಗುಲಾಬಿ ಟಾಕೀಸ್ ಅಂತ ಒಂದು ಸಿನಿಮಾ ಇದೆ ಉಮಾಶ್ರೀ ಮೇಡಮ್ದು. ಆ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಆಸೆ ನನಗೆ. ಅದು ಇನ್ನೂ ಆಗಿಲ್ಲ. ಅದನ್ನು ಎಲ್ಲಾದರೂ ಯಾವ್ದಾದ್ರು ಒಂದು ಡ್ರಾಮಾ ರೀತಿಯಲ್ಲಾದರೂ ಅದನ್ನು ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ಆ ಥರದ್ದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು. ಒನ್ ಫನ್ನಿಯೆಸ್ಟ್ ಕಾಂಪ್ಲಿಮೆಂಟ್ ಯು ಎವರ್ ರಿಸೀವ್ಡ್? ಅಯ್ಯೋ, ಒಂದು ದೇವಸ್ಥಾನಕ್ಕೆ ಒಂದು ಅಜ್ಜಿ ಬಂದಿತ್ತು. ಆವಾಗ ಕಾಮಿಡಿ ಕಿಲಾಡಿಲಿ ಇನಿಷಿಯಲ್ ಡೇಸ್ ಅದು ನಮಗೆ. ನಮ್ಮ ಶೋ ಶುರು ಆಗ್ಬಿಟ್ಟು ಒಂದು 2 ತಿಂಗಳಾಗಿತ್ತು ಅಷ್ಟೇ. ಏನೋ ಹಬ್ಬನೋ ಏನೋ ಬಂದಿತ್ತು ಅಂತ ಅಂದ್ಬಿಟ್ಟು ದೇವಸ್ಥಾನ ತೆಗ್ದೆ ಕಪಾಳ ಕೊಡ್ಬಿಡೋದವಮ್ಮ. ಯಾಕಜ್ಜಿ, ಗಂಡು ಮಕ್ಳಿಗೆಲ್ಲ ಪರ್ಕೆ ತಕೊಂಡು ಹೊಡಿತೀಯ ನೀನು, ಚಪ್ಲಿ ತಕೊಂಡು ಹೊಡಿತೀಯ ನೀನು, ಅದು ಆ್ಯಕ್ಟಿಂಗ್ ಅಜ್ಜಿ ಮಾಡ್ಬಿಡ್ತೀನಿ. ಹಂಗೆಲ್ಲ ಗಂಡು ಮಕ್ಳಿಗೆ ಕರ್ಮ ಅವೆಲ್ಲ ಸುತ್ಕೊಳ್ಳೋದು ಹಂಗೆ. ಅವಜ್ಜಿ ನಾನು ಖುಷಿ ಪಡ್ಲಾ, ಅವಜ್ಜಿ ನನ್ನ ಕ್ಯಾರೆಕ್ಟರ್ನ ಇಷ್ಟು ಒಳಗೆ ತಗೊಂಡು ಖುಷಿ ಪಡ್ಲಾ, ಹೊಡೆದ್ಬಿಟ್ಲು ಅಂತ ಅಳ್ಳ. ಏನು ಮಾಡ್ತೀರಾ? ಆಮೇಲೆ ಸೀದಾ ಬಂದ್ಬಿಟ್ಟು ಸರ್ಗೆ ಹೇಳಿದೆ, ಹೊಡೆದ್ಲು ಸರ್ ಖುಷಿ ಪಡೆ, ಅವ್ರು ನಿನ್ನ ಆಹ್ವಾನಿಸ್ಕೊಬಿಟ್ಟಿದ್ದಾರೆ ಕಣೆ, ಅಂದರೆ ನಿನ್ನ ನೋಡ್ತಾ ಇದ್ದಾರೆ. ಆ ಥರ ನೀನು ದಗ ಅನ್ಬೇಕಾದ್ರೆ ಅವ್ರಿಗೂ ಹಂಗಂತಿರುತ್ತೆ. ಅಂದರೆ ಅಷ್ಟು ಮುಟ್ಟಿದ್ಯಾ ನಿನ್ನ ಪರ್ಫಾರ್ಮೆನ್ಸ್ ಎಲ್ಲ ಅವ್ರನ್ನ ಆಡಿಯನ್ಸ್ನ ಅಂತ ಅರ್ಥ ಅದೊಂದು. ಹೌದಾ, ಸರಿ ಆಯಿತು, ಓಕೆ. ಅದು ನನಗೆ ತುಂಬ ಏನಂತ ತಗೊಳ್ಳಿ, ಕಾಂಪ್ಲಿಮೆಂಟ್ ಅಂತ ತಗೊಳ್ಳೋ, ಕಂಪ್ಲೇಂಟು ಅಂತ ತಗೊಳ್ಳೋ ಅಂತ ಅವಾಗ ಕನ್ಫ್ಯೂಸ್ ಆಗಿತ್ತು. ಅದಾದಮೇಲೆ ಓಕೆ, ಜನ ನನ್ನನ್ನು ಹಿಂಗೆ ನೋಡ್ತಾ ಇದ್ದಾರೆ, ಇವ್ರು ಹಿಂಗೆ ನನ್ನ ಮೇಲೆ ಹಿಂಗೆ ಸಿಡಿಸಿಡ ಅಂದರೆ ಹೊಕ್ಕಿದೆ ಆ ಕ್ಯಾರೆಕ್ಟರ್ ಅವ್ರ ಒಳಗಡೆ ಅನ್ನೋ ಥರದ್ದು. ಹಂಗೆ ಅವಾಗ ಕಾನ್ಫಿಡೆನ್ಸ್ ಬಂದಿದೆ ಅವೆಲ್ಲ ನೋಡಿದ್ಮೇಲೆ.